ನಮಸ್ಕಾರ ಎಲ್ರಿಗೂ. ಮೊದಲಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಇಲ್ಲಿನ ತನಕ ಬಂದು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಮೇಲೆ ನಿಮ್ಮ ಸಮಯ ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡೋದಿಲ್ಲ. ಪ್ರಾಮಿಸ್, ಡೆಫಿನೆಟ್ಲಿ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಇಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ ವೈ ಐ ಆಮ್ ಸ್ಟಾರ್ಟಿಂಗ್ ದಿಸ್ ಚಾನಲ್. ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ವೆನ್ ವಿ ಸರ್ಚ್ ಆನ್ ಯೂಟ್ಯೂಬ್, ಅಂದರೆ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಯಾವ ರೀತಿ ಈಸಿ ರೋಡ್ ಮ್ಯಾಪ್ ಇನ್ ಕನ್ನಡ, ಅಥವಾ ಈಸಿ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇನ್ ಕನ್ನಡ, ಅಥವಾ ಈಸಿ ರಿಲೇಟೆಡ್ ಸಮ್ ಟಾಪಿಕ್ಸ್ ವಿತ್ ಡೆಪ್ತ್, ಅಥವಾ ಏನಾದರೂ ಸರ್ಚ್ ಮಾಡಿದಾಗ ನಮಗೆ ಕಾಣೋದು ವೆರಿ ಫ್ಯೂ, ಬೆರಳೆಣಿಕೆವಷ್ಟು ಮಾತ್ರ ನಮಗೆ ಸಿಗ್ತದೆ ಎಕ್ಸ್ಪ್ಲೇನ್ ಮಾಡಿರೋಷ್ಟು. ಓಕೆನಾ? ಅಂದರೆ ನನಗೆ ಹೇಳ್ತಿರೋದು ಯಾವ ಥರ ನಂಬೋದು, ನಂಬಿಕೆ ಇಲ್ವಾ? ಬನ್ನಿ ಒಂದ್ಸರಿ ನೋಡೋಣ. ಫಸ್ಟ್ ಅಂತೂ ನೋಡಿ, ಇಲ್ಲಿ ನಾವೇನಾದರೂ ಹೋಗಿ ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೀನಿ ಅಂತ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ರೋಡ್ ಮ್ಯಾಪ್ ಇನ್ ಕನ್ನಡ ಅಂತ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಕೂಡ ಇಂಗ್ಲೀಷ್. ಸೊ ಒಂದ್ಸರಿ ಕೇಳಿಸ್ಕೊಳ್ಳಿ, ಪರವಾಗಿಲ್ಲ. Choose easy. Is there a future here or did ಸೊ ಇದು ಇಂಗ್ಲೀಷ್. ಸೊ ಇದನ್ನ ನೋಡ್ತೀನಿ ಅಂದರೆ ಇದು ಚಂದ್ರಣ್ಣ ಅವರು. ಸೊ ಇವ್ರು ಹೇಳಿರೋದು ಫಸ್ಟ್ ಇಯರ್ನಲ್ಲಿ ಏನು ಮಾಡಬೇಕು ರೋಡ್ ಮ್ಯಾಪ್ ಇದು. ಸೊ ಓಕೆನಾ? ದೆನ್ ಇದು ನೋಡಿ, ಫ್ಯೂ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದು ಒಂದು. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡೋದು ಕೂಡ ಚಂದ್ರಣ್ಣ ಅವರು. ಓಕೆನಾ? ಆ್ಯಂಡ್ ಇದನ್ನ ನೋಡ್ತಿದ್ರೆ ಇದು ಪ್ಯೂರ್ VLSI. ಆ್ಯಂಡ್ ಇಲ್ಲಿ ಒಂದು ಸಿಕ್ಕಿದೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ನಿ, ಇಲ್ಲಿ ಟೇಕ್ ಇಟ್ ಸ್ಮಾರ್ಟ್ ಅನ್ನೋ ಚಾನಲಿಂದ ಈ ಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆನಾ? ದೆನ್ ಸ್ಕ್ರೋಲ್ ಮಾಡ್ತಾ ಹೋಗೋಣ, ನೋಡೋಣ ಕನ್ನಡ ಸಿಗಬಹುದೇನೋ. ಸೊ ಎಸ್, ಇಲ್ಲೊಂದು ಸಿಕ್ತು, ಅರಿವು ಅನ್ನೋ ಒಂದು ಚಾನಲಿಂದ ಈ ಸರ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ಇವರು ನಿಮಗೆಲ್ಲ ಗೊತ್ತಿರ್ಬೋದಲ್ಲ, ಸಿಂಪ್ಲಿಫೈಡ್ ಮೈಂಡ್ಸ್ ಕರ್ನಾಟಕ. ಅಬ್ಸಲ್ಯೂಟ್ಲಿ ನೀವು KCT ಬರ್ತೀರ ಅಂದಮೇಲೆ ಸಮ್ ಪೀಪಲ್ಸ್ ನೋಡಿರ್ತಾರೆ ಇವ್ರನ್ನ. ಆ್ಯಂಡ್ ನೋಡಿ ಇಷ್ಟು, ಇದು ಕೂಡ ವೆರಿ VLSI ರಿಲೇಟೆಡು. ಇದೆಲ್ಲ ಪ್ಯೂರಿ ಅಂದರೆ ಇಂಗ್ಲೀಷಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿರೋದು. ಸೊ ನಾವು ಯಾವಾಗ ಯೂಟ್ಯೂಬಲ್ಲಿ ಒಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ರೋಡ್ ಮ್ಯಾಪ್ ಅಂತ ಸರ್ಚ್ ಮಾಡಿದಾಗ ನಮಗೆ ಬೆರಳೆಣಿಕೆಯಷ್ಟು ಮಾತ್ರ ಚಾನ್ಸ್ ಸಿಗ್ತವೆ. ಅದೇ ಕನ್ನಡ ಅಂತ ಬಿಟ್ಟು, ಲೈಕ್ ಟೇಕ್ ಎಕ್ಸಾಂಪಲ್ ಹಿಂದಿ ಅಂತ ಸರ್ಚ್ ಮಾಡಿ, ರೋಡ್ ಮ್ಯಾಪ್ ಫಾರ್ ಫಸ್ಟ್ ಇಯರ್ ಇನ್ ಆಲ್ ಅಬೌಟ್ BTech EC. ಶೋರ್ ಇವ್ರು ಇಂಡಿಯಾ, ಇವ್ರು ಕೂಡ ಆಲ್ಮೋಸ್ಟ್ ಇಂಗ್ಲೀಷ್, ಅದು ಇಂಗ್ಲೀಷ್ ಅವರೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ನೋಡಿ. ಆಲ್ ಅಬೌಟ್ वोल्टेज कम हो गया 200 ಹಿಂದಿ. ದೆನ್ EC ಫಸ್ಟ್ ಇಯರ್ ಸ್ಕಿಲ್ ರೋಡ್ ಮ್ಯಾಪ್, ದಿಸ್ ಇಸ್ से परेशान हूं मैं इधर उधर ಹಿಂದಿ. ಆ್ಯಂಡ್ ಯು ಕ್ಯಾನ್ ಗೆಟ್ ಅಟ್ಲೀಸ್ಟ್ ಕಂಪೇರ್ ಟು ಕನ್ನಡ, ವಿ ವಿಲ್ ಗೆಟ್ ಮೋರ್. ಅಂದರೆ ಕನ್ನಡಕ್ಕಿಂತ ಜಾಸ್ತಿ ನಮಗೆ ಚಾನಲ್ಸ್ ಹಿಂದಿಯಲ್ಲಿ ಸಿಗ್ತವೆ. ಆ್ಯಂಡ್ ಇಂಗ್ಲೀಷಲ್ಲಿ ಕೂಡ ಸೇಮ್. ಬೇಕಾದರೆ ನೋಡಿ ಇಂಗ್ಲೀಷ್. ಓಕೆನಾ? ನೋಡಿ ಆಲ್ರೆಡಿ ಮೇಡಮ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ಇಯರ್ ಆಲ್ಸೋ ಸಮ್ ಆಫ್ ದಿ ಇಂಗ್ಲೀಷಲ್ಲಿ ನೋಡಿ ಈ ಥರ ಎಲ್ಲ ಸಿಗ್ತಾ ಹೋಗ್ತವೆ. ಸೊ ಓಕೆನಾ? ಇಂಗ್ಲೀಷಲ್ಲಿ ಇದೇ ಥರ ಸಿಗ್ತಾ ಹೋಗ್ತವೆ. ಈಸಿ ರಿಲೇಟೆಡ್ ಆಗಿ ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆ್ಯಂಡ್ ನೀವೇನಾದರೂ ಇನ್ನೊಂದು ರೀತಿ, ಇಲ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇಲ್ಲೊಂದಿದೆ, ಏನು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇನ್ ಕನ್ನಡ ಅಂತ ಏನಾದ್ರು ಇಲ್ಲಿ ಸರ್ಚ್ ಮಾಡಿದಾಗ ನೋಡಿ, ಇಲ್ಲಿ ಎಲೆಕ್ಟ್ರಾನಿಕ್ಸ್ ಇನ್ ಕನ್ನಡ ಅಂತ ಸರ್ಚ್ ಮಾಡಿದ್ದೀನಿ. ಸೊ ಇಲ್ಲಿ ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ, ನೋಡಿ ಈ ಚಾನಲಲ್ಲಿ ಒಬ್ಬರು ಇದೆ ಎಲೆಕ್ಟ್ರಾನಿಕ್ಸ್ ಕನ್ನಡ ಅಂತ, ನೋಡೋಣ ಇಲ್ಲಿ ಏನಿದೆ ಅಂತ. ಸೊ ಇದು ನೋಡಿ, ಆಪರೇಷನ್ ಆಂಪ್ಲಿಫೈಯರ್, ಡೈರೆಕ್ಟ್ ಆಗಿ ಒಂದು ಕಾನ್ಸೆಪ್ಟ್, ಲೈಕ್ ಓಕೆ ಅಟ್ಲೀಸ್ಟ್ ಇದಾರು ಇದೆಯಲ್ಲ, ಖುಷಿ ವಿಚಾರ. ಥ್ಯಾಂಕ್ಸ್ ಫಾರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕನ್ನಡ ಚಾನಲ್ಗೆ. ಆ್ಯಂಡ್ ಹಿಯರ್ ನೀವು ನೋಡ್ಬೋದು ಕಂಪ್ಲೀಟ್ ಏನಿದು ಅಸಿಸ್ಟೆಂಟ್ ಇಂಜಿನಿಯರ್ ಆ್ಯಂಡ್ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಆ್ಯಂಡ್ ಲಾಜಿಕ್ ಗೇಟ್ಸ್ ಆ್ಯಂಡ್ ಬೂಲಿಯನ್ ಎಕ್ಸ್ಪ್ರೆಷನ್. ಬೆರಳೆಣಿಕೆಯಷ್ಟು ನಮ್ಮ ಚಾನಲ್ಸ್ ಇದಾವೆ ಅಂದ್ರಲ್ಲ, ಅದರಲ್ಲಿ ಇದು ಒಂದು ಕೂಡ. ಅಂದರೆ ಕಂಪೇರ್ ಟು ಎನಿ ಅದರ್ ಲ್ಯಾಂಗ್ವೇಜಸ್ ನಮ್ಮದು ಕಮ್ಮಿ ಇದೆ. ಸೊ ನೋಡಿ, ಇದು ಪ್ರಾಕ್ಟಿಕಲ್, ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಅನ್ನೋದು ಇದು ಪ್ಯೂರ್ ಪ್ರಾಕ್ಟಿಕಲ್. ಮತ್ತು ಇದು Hi everyone. VLSI ರಿಲೇಟೆಡ್ ಡೀಪ್ ಆಗಿ ನೋಡಕ್ಕೆ ಒರಿಜಿನಲ್ ತರ ಇದೆ. ಆ್ಯಂಡ್ ಇದು ಟೆಕ್ನಿಕ್, ಇದು ಅವ್ರು ಎಕ್ಸ್ಪ್ಲೇನ್ ಮಾಡಿರೋದು. ಸೊ ನಾನು ಇದನ್ನ ಎಲೆಕ್ಟ್ರಾನಿಕ್ಸ್ ಇನ್ ಕನ್ನಡ ಅಂತ ಹೊಡೆಯೋ ಬದಲು ಎಲೆಕ್ಟ್ರಾನಿಕ್ಸ್ ಇನ್ ತಮಿಳ್ ಅಂತ ಮಾಡಿದ್ರೆ ನೋಡಿ, ತಮಿಳಲ್ಲಿ ತಮಿಳ್ ಅಟ್ಲೀಸ್ಟ್ ಕಂಪೇರ್ ಟು ಕನ್ನಡ ಸ್ವಲ್ಪ ಜಾಸ್ತಿ ಸಿಗ್ತಿದೆ ಅಲ್ವಾ? ಕಂಪೇರ್ ಟು ಕನ್ನಡ ಜಾಸ್ತಿ ಸಿಗ್ತಿದೆ. ಅದೇ ತಮಿಳ್ ಬದಲು ಬೇರೆ ಲ್ಯಾಂಗ್ವೇಜ್ ಲೈಕ್ ಯಾವ್ದು ತಗೋಣ, ತೆಲುಗುನೇ ತಗೋಣ. ತೆಲುಗು ನೋಡಿ, ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇನ್ ತೆಲುಗು ಅಂತ ಇದೆ. ಅದೇ ನಾವೇನಾದ್ರು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇನ್ ಕನ್ನಡ ಅಂತ ಏನಾದ್ರು ಟೈಪ್ ಮಾಡಿದರೆ, ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇನ್ ಕನ್ನಡ, ಇದು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ತ್ರಿಬಲ್ ಇ ಸ್ಟ್ರೀಮ್. ಓಕೆನಾ? ನಿಮ್ಗೆ ಗೊತ್ತಿರ್ಬೋದು ತ್ರಿಬಲ್ ಇ ಆ್ಯಂಡ್ ECI ಡಿಫ್ರೆಂಟ್ ಸ್ಟ್ರೀಮ್. ಅದು ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ. ಎಲೆಕ್ಟ್ರಾನಿಕ್ಸ್ ಕಂಪ್ಲೀಟ್ ಫೌಂಡೇಶನ್ ಕೋರ್ಸ್ EC ಅಕಾಡೆಮಿ, ಇದು ನೋಡಬೇಕು. ಇದು ಕನ್ನಡ ಇಂಗ್ಲೀಷ್ ನಿಮಗೆ ಒಂದು ಗೊತ್ತಾಗುತ್ತೆ. The biggest game changer? How you prompt. You're prompting Cursor over 100 times a day. But typing detailed content. Hello. Diode is a two-terminal device that. ಓಕೆ. ಆ್ಯಂಡ್ ಇದು ಬೇಕಾದರೆ ಪ್ರಾಕ್ಟಿಕಲ್ ಅಂತ ಹೇಳ್ತೀನಿ, ಬಟ್ ಹಲೋ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ಆ್ಯಪ್ನಲ್ಲಿ ಕ್ಲಿಕ್ ಟೆಕ್ ಅಂತ ಆ ವಿಡಿಯೋಗೆ ನನ್ನ ಫ್ರೆಂಡ್ಸ್ ಕೆಲವರು ರಿಕ್ವೆಸ್ಟ್ ಯೂಸ್. ಅದೇ ರೀತಿ ಉಳಿದಿರೋ ಸೊ ಪ್ರಾಕ್ಟಿಕಲ್. ಓಕೆ.
ಹಲೋ ಸ್ನೇಹಿತರೆ, ಪ್ರಾಕ್ಟಿಕಲ್. ಓಕೆನಾ? ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇನ್ ಇಂಗ್ಲಿಷ್. ಸೊ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಕಂಪ್ಲೀಟ್ ಡೆಪ್ತ್ ಫಸ್ಟ್ ಥಿಯರಿ ದೇ ಆರ್ ಎಕ್ಸ್ಪ್ಲೈನ್. ಓಕೆನಾ? ಸೊ ಇಲ್ಲಿ ನಾವು ಏನು ಪ್ರಾಬ್ಲಮ್ ನೋಡಿದ್ವಿ ಅಂದರೆ, ಕನ್ನಡದಲ್ಲಿ ಈ ನಮ್ಮ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅನ್ನೋ ಬ್ರಾಂಚಲ್ಲಿ ಪರ್ಟಿಕ್ಯುಲರ್ಲಿ ಸ್ವಲ್ಪ ಕಡಿಮೆ, ಅಂದರೆ ಬೆರಳೆಣಿಕೆಯಷ್ಟು ಮಾತ್ರ ಚಾನಲ್ಸ್ ಇದೆ. ಸೊ ನಮ್ಮ ಕರೆಂಟ್ ಕರ್ನಾಟಕ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂದರೆ ಲೈಕ್ ಒಂದು ನಿಮಿಷ, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇನ್ ಕರ್ನಾಟಕ ಕಾಲೇಜಸ್. ಓಕೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕರ್ನಾಟಕ ಕಾಲೇಜಸ್ ಅದಕ್ಕಿಂತ ಬೇರೆ ನೋಡೋಣ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಸ್ಟೂಡೆಂಟ್ಸ್ ಇಲ್ಲಿ ನೋಡ್ಬೋದು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನೋಡಿ, based on 2021-22 data, electronics engineering, which includes electronics and communication engineering, is one of the top engineering stream with over ಎಷ್ಟು ಜನ ಇದ್ದಾರೆ ಇಲ್ಲಿ? 605023 students enrolled across various academic. It's consistently one of the most popular engineering choice following computer engineering enrollment number. ಓಕೆನಾ? ಅಂದರೆ ಇಷ್ಟು ಸ್ಟ್ರೆಂತ್, ಓಕೆನಾ, ಇಷ್ಟು ಸ್ಟ್ರೆಂತ್ ಇದೆ. ಇದು ಕರ್ನಾಟಕದಲ್ಲ ಅಥವಾ ಆಲ್ ಓವರ್ ಇಂಡಿಯಾದಲ್ಲ? ಒಂದು ನಿಮಿಷ, ಟಾಪ್ 10 ಇಂಜಿನಿಯರ್, what is strength of engineering students? Sorry, total number of students studying in electronics and communication engineering in Karnataka. ಇಲ್ಲಿ ನೋಡ್ಬೋದು 1.5 lakhs total engineering seats ಇದೆ. Given that EC top branch, the total number of students studying EC in Karnataka like runs into the 10,000 across 4 years. 10,000 ಜನ ಇರ್ತಾರೆ. ಟೋಟಲ್ ಕಾಲೇಜಸ್ 267. ಅದರಲ್ಲಿ ಇಂಟೇಕ್ ಇಂಡಿವಿಜುವಲ್ ಕಾಲೇಜ್ ಟಿಪಿಕಲಿ ಆನ್ಯುವಲ್ ಇನ್ 60 to 120 ಫಾರ್ ಕಾಲೇಜ್ ಆ ಥರ ಇರ್ತದೆ. ಸೊ ಇಲ್ಲಿ ನಾವು ನೋಡ್ಬೋದು 10,000 ಜನ, 10,000. ಓಕೆನಾ? ಈ 10,000 ಸ್ಟೂಡೆಂಟ್ಸ್ಗೆ ಓನ್ಲಿ ನಮ್ಮಲ್ಲಿ ಇರೋಂಥದ್ದು ಚಾನಲ್ಸ್ ಎಷ್ಟು? ಬೇಸಿಕ್ ಎಲೆಕ್ಟ್ರಾನಿಕ್ಸ್. ಸೊ ಸಿ, ಇದು ಈ ಚಾನಲ್ ಕಂಪ್ಲೀಟ್ ಚಂದ್ರಣ್ಣ ಅವರು ಕಂಪ್ಲೀಟ್ CS ಬ್ಯಾಕ್ಗ್ರೌಂಡ್, ಕಂಪ್ಲೀಟ್ CS ಬಗ್ಗೆ ಹೇಳಿರೋದು ಅಲ್ವಾ? ಯಾವುದೇ ರೀತಿ ನಮ್ಮ ಎಲೆಕ್ಟ್ರಾನಿಕ್ಸ್ ರೆಸಿಸ್ಟರ್, ಡಯೋಡ್ಸ್ ಅಥವಾ ಕೆಪಾಸಿಟರ್ ಅಥವಾ XYZ ಸಮ್ ಆಫ್ ದಿ ಕಾಂಪೋನೆಂಟ್ಸ್ ಬಗ್ಗೆ ಡೀಪ್ ಆಗಿ ಯಾವುದೇ ರೀತಿ ಹೇಳಿಲ್ಲ. ಅವರು ಜಸ್ಟ್ ಇಂಟ್ರಡಕ್ಷನ್ ಕೊಡ್ತಾರೆ ಒಂದು ಬ್ರಾಂಚ್ ಬಗ್ಗೆ ಅಲ್ವಾ? ಅದು ಬಿಟ್ಟರೆ ಇಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿ ಡೆಪ್ತ್ ಆಗಿ EC ಬಗ್ಗೆ ಅದು ಹೋಗಿಲ್ಲ. ಆ್ಯಂಡ್ ಇನ್ನೆಲ್ಲೂ ಕೂಡ ನೀವು ಆ ಥರ ಚಾನ್ಸೇ ಇಲ್ಲ ನೋಡಿ. ಲೈಕ್ ಇನ್ನೂ ಏನಾದ್ರು ಅಷ್ಟು ಡೌಟ್ ಇತ್ತು ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇನ್ ಕನ್ನಡ, ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ನೋಡೋಣ. Electronics and Communication Engineering Department, Maharaja Institute of Technology, Mysuru. I'll be explaining here about the course Introduction to Electronics and Communication, Yes. Okay. which you will be studying either in first semester or second semester. The title, It's also we call it as Good RC phase shift oscillator, the Boolean algebra, ಇಂಗ್ಲೀಷ್ that under ಅಲ್ವಾ? ಅದು ಬಿಟ್ಟರೆ ಇನ್ಯಾವ್ದಾರು ಇದೆಯಾ? ಬೈ ಮಿಸ್ಟೇಕ್ ನಾನು ಬಿಟ್ಟಿದ್ರು ಕೂಡ ಏನಾದರೂ ನೋಡ್ತಾ ಇದ್ದೀನಿ ಅದಕ್ಕೆ ಅಂತಾನೆ. ಸೊ ಟೈಮ್ ಆಗುತ್ತೆ, ಬೇಜಾರು ಮಾಡ್ಕೊಂಬಿಡಿ. ಇದರಲ್ಲಿ ಯಾವುದೇ ರೀತಿ ನಾನು ಫಿಲ್ಟರ್ ಏನು ಮಾಡಲ್ಲ. ನಂದು ಏನೇ ತಪ್ಪಿದ್ರು ಕ್ಷಮಿಸಿ, ಯಾಕಂದರೆ ಫಸ್ಟ್ ಟ್ರೈ ನನ್ನ ಇದರಲ್ಲಿ. ಸೊ ನೋಡ್ತಾ ಇದ್ದೀನಿ ಇದಾರು ಇದೆಯಾ ಅಂತ. ಸೊ ನೋಡಿ, ಇದು ಕೂಡ ಇಂಗ್ಲೀಷು. ಓ, ತಮಿಳಲ್ಲಿ ತೆಲುಗು ಎಲ್ಲ ನೋಡಾಯ್ತಲ್ವಾ? ಅದು ಬಿಟ್ಟು ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತು. ಆಲ್ಮೋಸ್ಟ್ ಎಲ್ಲ ಚಾನಲ್ಸ್ ಕೂಡ ಇಂಗ್ಲೀಷಲ್ಲಿ ಹೇಳಿರ್ತಾರೆ, ಯಾಕೆಂದರೆ ಬಿಗ್ ಬೇಸ್ ಎಲ್ಲ ಇರೋದಲ್ಲ ಇಂಗ್ಲೀಷಲ್ಲಿ ಅಲ್ವಾ? ಸೊ ನೋಡಿ
ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ಜಸ್ಟ್ ಎಲೆಕ್ಟ್ರಾನಿಕ್ಸ್ ಇನ್ ಇಂಗ್ಲೀಷ್ ಅಂತಾನೆ ಟೈಪ್ ಮಾಡಿದರೆ ಸಾಕು, ಕಂಪ್ಲೀಟ್ ಎಲೆಕ್ಟ್ರಾನಿಕ್ಸ್ ಕ್ರ್ಯಾಶ್ ಕೋರ್ಸ್ ಎವ್ರಿಥಿಂಗ್ ಎಲ್ಲದು ಕೂಡ ನಾವು ತಗೊಂಡು ಅಂದರೆ ಸಿಗುತ್ತೆ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂದರೆ ಕಂಪ್ಲೀಟ್ ಎಲ್ಲ ಕಾನ್ಸೆಪ್ಟ್ ಕೂಡ ಕವರ್ ಮಾಡಿರ್ತಾರೆ. ಸೊ ಇದು ನಾನು ಐಡೆಂಟಿಫೈ ಮಾಡಿದಂಥ ಪ್ರಾಬ್ಲಮ್. ಸೊ ಇದು ಮೇಯ್ನು ನಾವು ಯಾವಾಗ ಸರ್ಚ್ ಮಾಡ್ತೀವಿ ಯೂಟ್ಯೂಬಲ್ಲಿ ಇಷ್ಟು ಪ್ರಾಬ್ಲಮ್ಮು ನಾನು ನೋಡಿದ್ದೀನಿ ರಿಗಾರ್ಡಿಂಗ್ ಯಾಕೆ ಈ ನಮ್ಮ EC ಬ್ರಾಂಚಲ್ಲಿ ಯಾವುದೂ ಚಾನಲ್ ಇಲ್ಲ ಅಂತ. ಸೊ ಆ್ಯಂಡ್ ಇದು ಬಿಟ್ಟರೆ ಇದೇ ಒಂದು ಮೇಜರ್ ಪ್ರಾಬ್ಲಮ್. ಸೊ ಇದಕ್ಕೆ ಸೊಲ್ಯೂಷನ್ ಏನಂದರೆ ಸಿಂಪಲ್, ಏನು ಟೀಚ್ ಮಾಡೋದಷ್ಟೇ. ಅಂದರೆ ಇನ್ನೊಂದು ಹೇಳ್ತೀನಿ, ದಯಮಾಡಿ ಇದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನೇನು ಟೀಚ್ ಮಾಡ್ತೀನಿ, ನಾನೇನು ಪಂಟ್ರ ಅಂತ ಅಲ್ಲ, ದಯಮಾಡಿ ಇದು ಅರ್ಥ ಮಾಡ್ಕೊಳ್ಳಿ. ನಾನು ಕೂಡ ಆ್ಯಸ್ ಎ ಸ್ಟೂಡೆಂಟ್ ಒಂದಿದೆ, ಓಕೆನಾ? ಇಲ್ಲಿದೆ ಅಲ್ಲ, ಆಲ್ವೇಸ್ ಬಿ ಎ ಸ್ಟೂಡೆಂಟ್, ಕೀಪ್ ಲರ್ನಿಂಗ್ ಆ್ಯಂಡ್ ಗ್ರೋಯಿಂಗ್, ನಾಲೆಡ್ಜ್ ಈಸ್ ಯುವರ್ ಮೋಸ್ಟ್ ಪವರ್ಫುಲ್ ಅಸೆಸ್ಟ್ ಅಂತಾರಲ್ಲ, ಅದನ್ನು ನಾನು ಫಾಲೋ ಮಾಡ್ತೀನಿ ಆಲ್ವೇಸ್. ಓಕೆ, ನನಗೆ ಇನ್ನೊಬ್ರು ನಾನು ಏನೇ ತಪ್ಪು ಮಾಡಿದ್ರು ಕೂಡ ಆಲ್ವೇಸ್ ಕಮೆಂಟ್ ಸೆಕ್ಷನ್ ನಿಮ್ಗಾಗಿರುತ್ತೆ. ಎಷ್ಟೇ ತಪ್ಪಿದ್ರು ಕೂಡ ಅಲ್ಲಿ ನೀವು ಐಡೆಂಟಿಫೈ ಮಾಡಿ ನೋಟಿಸ್ ಮಾಡಿ, ಡೆಫಿನೆಟ್ಲಿ ತಿದ್ಕೊತೀನಿ. ಯಾವುದೇ ರೀತಿ ತಿದ್ಕೊಳೋದ್ರಲ್ಲಿ ಗ್ರೋ ಆಗ್ತೀವಿ ಹೊರತು ತಪ್ಪನ್ನು ನಾವು ಮುಚ್ಚಾಕೊಂಡದಷ್ಟು ನಾವು ಬೆಳಿತೀವಿ ಅನ್ನೋ ಸುಳಿ ಮಾತು. ಸೊ ಇಷ್ಟು ಜಸ್ಟ್ ಇಂಟ್ರೊಡಕ್ಷನ್. ಐ ಥಿಂಕ್ 15 ನಿಮಿಷ ಆಗಿದೆ. ಸಾರಿ, ಇದರಲ್ಲಿ ನಾನು ಯಾವುದೇ ರೀತಿ ಎಡಿಟ್ ಅಥವಾ ಏನೇನು XYZ ಸೊ ಏನಿಲ್ಲ, ಡೈರೆಕ್ಟ್ ಫಿಲ್ಟರ್ ಏನಿಲ್ಲ, ಇದೇನು ರೆಕಾರ್ಡ್ ಮಾಡಿದ್ದೀನಿ ಡೈರೆಕ್ಟ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಅಬೌಟ್ ಇಂಟ್ರೊಡಕ್ಷನ್ ಇದು. ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಫಸ್ಟ್ EC ರಿಲೇಟೆಡ್ ಆಗಿ ಕಂಪ್ಲೀಟ್ ಒಂದು ಏನೇನಿದೆ ರೋಡ್ ಮ್ಯಾಪು ಮತ್ತು ಸ್ಟ್ರಕ್ಚರ್ ಯಾವ ರೀತಿ ಏನೇನಿದೆ ಚಾನ್ಸಸ್ಸು, ಸೊ ಪ್ರತಿಯೊಬ್ಬರಿಗೂ ಅರ್ಥ ಆ ಥರ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಐ ಥಿಂಕ್ ಫ್ರಮ್ ಬೇಸಿಕ್ಕಿಂದ ಫೌಂಡೇಶನಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದು ರೋಡ್ ಮ್ಯಾಪ್ ಹಾಕೊಂಡಿದ್ದೀನಿ, ಲೈಕ್ ಅದನ್ನು ಫಾಲೋ ಮಾಡ್ತೀನಿ. ಎಲ್ಲ ಎಷ್ಟು ಹೇಳ್ಬೇಕು ಇಷ್ಟೇ. ನಾನು ಜಾಸ್ತಿ ಏನು ಚಾನಲ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಕೆ ಹೋಗಿಲ್ಲ. ಇದೊಂದು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿದರೆ ಸಾಕಾಗಿತ್ತು ಅನಿಸುತ್ತೆ. ಸೊ ಇಷ್ಟೇ. ಯಾಕೆ 15 ನಿಮಿಷ ಆಯಿತು ನನಗಂತೂ ಗೊತ್ತಿಲ್ಲ. ಇದು ಬಿಟ್ಟರೆ ನಿಮ್ಗೆ ಏನಾದರೂ ವರ್ತ್ ಅನಿಸಿ ಇದು ವರ್ತ್ ಇದೆ, ನಾಲೆಡ್ಜ್ ಗೇನ್ ಆಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ನಿಮ್ಮ ಚಾಯ್ಸ್. ಥ್ಯಾಂಕ್ ಯು. ಸಿ ಆನ್ ನೆಕ್ಸ್ಟ್ ವಿಡಿಯೋ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.